ಫಸ್ಟ್ ಕೇಸ್ ನಲ್ಲಿ ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ಆಗಿದ್ದು, ಸೆಕೆಂಡ್ ಕೇಸ್ ಅಲ್ಲಿ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಹೋಲ್ಡ್ ಪಾರ್ಟ್ನರ್ಸ್ ಇತ್ತು. ಈಗ ಥರ್ಡ್ ಕೇಸ್ ಕಂಪ್ಲೀಟ್ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಹೋಲ್ಡ್ ಪಾರ್ಟ್ನರ್ಸ್ ಇದ್ದಾಗ ಲೆಜರ್ ಅಕೌಂಟ್ಸ್ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ನಾವು ಸ್ಟಾರ್ಟ್ ಮಾಡೋಣ. ಲೆಜರ್ ಅಕೌಂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ, ನಾನು ಇಲ್ಲಿ ಕ್ವಶನ್ ಓದ್ತಾ ಇಲ್ಲ. ಫಸ್ಟ್ ನಾವ್ ಯಾವ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು? ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ದ ಕ್ಯಾಪಿಟಲ್ ಅಂಡ್ ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ ನ ನಾವು ಇಲ್ಲಿ ತಗೋಬಾರ್ದು. ಹಾಗಾಗಿ ನಾನು ಫಸ್ಟ್ ಅಡ್ಜಸ್ಟ್ಮೆಂಟ್ ನ ಇಗ್ನೋರ್ ಮಾಡಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಡಿಪ್ರಿಶಿಯೇಟ್ ಮಿಷನರಿ ಬೈ 10% ಅಂತ ಇದೆ ಅಲ್ವಾ. ಸೊ ಡಿಪ್ರಿಶಿಯೇಟ್ ಅನ್ನೋ ವರ್ಡ್ ಯಾವ ಕಡೆ ತಗೋಬೇಕು? ನಾವು ಡೆಬಿಟ್ ಸೈಡ್ ನಲ್ಲಿ ತಗೋಬೇಕು. ಸೊ ಟು ಮಿಷನರಿ ಅಂತ ಹೇಳಿ ತಗೋಬೇಕು. ಟು ಮಿಷನರಿ ಅಂತ ತಗೊಳ್ತೀವಿ. ಇಲ್ಲಿ ಕ್ವಶನ್ ಏನ್ ಮಾಡಿದ್ರೆ 10% ಅಂತ ರೇಟ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದಾರ? ವ್ಯಾಲ್ಯೂ ಕೊಟ್ಟಿಲ್ಲ. ಅವಾಗ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಶೀಟ್ ನಲ್ಲಿ ಮಿಷನರಿ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ಆ 20,000 ಮೇಲೆ ನಾವ್ ಏನ್ ಮಾಡ್ಬೇಕು? 10% ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಾವ್ ಅದನ್ನ ತಗೋಬೇಕಾಗುತ್ತೆ. 20,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2,000 ಬರುತ್ತೆ. ಈಗ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಆಯ್ತು. ಥರ್ಡ್ ಅಡ್ಜಸ್ಟ್ಮೆಂಟ್ ಬರ್ತೀವಿ. ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ 4,000 ಅಂತ ಇದೆ. ನಿಮ್ಗೆ ಇಲ್ಲಿ ಎರಡು ಇನ್ಫಾರ್ಮೇಶನ್ ಫೋಕಸ್ ಮಾಡ್ಬೇಕು. ಒಂದು, ಪಿಡಿಡಿ ವ್ಯಾಲ್ಯೂ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಪಿಡಿಡಿ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಯಾವ ಕಡೆ ತಗೋಬೇಕು? ನಾವ್ ಅದನ್ನ ಡೆಬಿಟ್ ಸೈಡ್ ನ ನಾವ್ ಅದನ್ನ ತಗೋಬೇಕು. ಪಿಡಿಡಿ ಅಂತ ಹೇಳಿ ತಗೊಂಡು ಕ್ವೆಶನ್ ಅಲ್ಲಿ ನೋಡಿ ಬೈ ಅನ್ನೋ ವರ್ಡ್ ಇದೆ. ಬೈ ಅನ್ನೋ ವರ್ಡ್ ಇದೆ, ನಿಮ್ಗೆ ಏನು ಹುಡ್ಕೋ ನೆಸೆಸಿಟಿ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಜಸ್ಟ್ ಅದೇ ವ್ಯಾಲ್ಯೂನ ನಾವ್ ಏನ್ ಮಾಡ್ಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವ್ ಅದನ್ನ ಹಾಕೋಬೇಕಾಗುತ್ತೆ. ಬೈ ಅನ್ನೋ ವರ್ಡ್ ಇದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನೇ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಹಾಕೋತೀವಿ. TO2 ಅನ್ನೋ ವರ್ಡ್ ಇದ್ದಾಗ ಮಾತ್ರ ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟ್ ನ ಕಂಪೇರ್ ಮಾಡಿ ತಗೋಬೇಕು. ಈಗ ಬೈ ಅನ್ನೋ ವರ್ಡ್ ಇರೋದಕ್ಕೆ ನಾನು ಏನ್ ಮಾಡಿದೀನಿ? ಪಿಡಿಡಿ ನ ಹಾಗೆ ತಗೊಂಡಿದ್ದೀನಿ. ನೆಕ್ಸ್ಟ್, ಬಿಲ್ಡಿಂಗ್ ವಾಸ್ ರಿವ್ಯಾಲ್ಯೂಡ್ ಅಟ್ 1 lakh ಅಂತ ಇದೆ. ಇವಾಗ ನೋಡಿ ಅಟ್ ಅನ್ನೋ ವರ್ಡ್ ಇದೆ. ಅಟ್ ಅನ್ನೋ ವರ್ಡ್ ಇದ್ದಾಗ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡ್ಬೇಕು. ಬ್ಯಾಲೆನ್ಸ್ ಶೀಟ್ ನಲ್ಲಿ 92,000 ಇದೆ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ನಮ್ಗೆ 1 lakh ಇದೆ. ಸೊ ಡಿಫರೆನ್ಸ್ ಅಮೌಂಟ್ ಏನಾಯ್ತು? 1 lakh ಅಲ್ಲಿ 92,000 ನ ಮೈನಸ್ ಮಾಡಿದ್ರೆ ನಮ್ಗೆ 8,000 ಡಿಫರೆನ್ಸ್ ಬಂತು. ಈಗ ನಾವು ಅಡ್ಜಸ್ಟ್ಮೆಂಟ್ ನ ಬೇಸ್ ಆಗಿ ಇಟ್ಕೊಂಡು ಡಿಸೈಡ್ ಮಾಡ್ಬೇಕು. 8,000 ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ? ಅಡ್ಜಸ್ಟ್ಮೆಂಟ್ ಅಲ್ಲಿ 1 ಲಕ್ಷ ಅಂದಾಗ 8,000 ಏನಾಯ್ತು? ನಮ್ಗೆ ಇನ್ಕ್ರೀಸ್ ಆಯ್ತು. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ನಾವ್ ಯಾವ ಕಡೆ ತಗೋಬೇಕು? ಕ್ರೆಡಿಟ್ ಸೈಡ್ ನಲ್ಲಿ ತಗೋಬೇಕು. ಸೊ ಬೈ ಬಿಲ್ಡಿಂಗ್ ಈ ಬ್ರಾಕೆಟ್ ನಲ್ಲಿ ತೋರ್ಸ್ಕೋಬೇಕು. ಕ್ಯಾಲ್ಕುಲೇಷನ್ಸ್ ಯಾವ್ದು ಇಡನ್ ಮಾಡ್ಕೋಬೇಡಿ. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ತೋರಿಸಿ ಎಕ್ಸಾಮ್ ಅಲ್ಲಿ. ಹಾಗಾಗಿ ನಿಮ್ಗೆ ಫುಲ್ ಮಾರ್ಕ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 1 lakh ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು 92,000. ಎರಡನ್ನು ನಾವು ಮೈನಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ಅ ಡಿಫರೆನ್ಸ್ ಅಮೌಂಟ್ ಆಫ್ 8,000 rupees ಬರುತ್ತೆ. ಡಿಫರೆನ್ಸ್ ಅಮೌಂಟ್ ಏನಾಗುತ್ತೆ ನಿಮ್ಗೆ? ಇಲ್ಲಿ 8,000 ಬರುತ್ತೆ ನಿಮ್ಗೆ. ಸೊ 8,000 ಅಡ್ಜಸ್ಟ್ಮೆಂಟ್ ನ ಬೇಸಿಗೆ ಇಟ್ಕೊಂಡು ನಾನು ಡಿಸೈಡ್ ಮಾಡಿದೀನಿ. 1 lakh ಏನಾಗಿದೆ ನಮ್ಗೆ ಇಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಮ್ಗೆ ಇದ್ದಿದ್ದು ಅಡ್ಜಸ್ಟ್ಮೆಂಟ್ ಮೂರೇ. ಒಂದು ಮಿಷನರಿ ಇತ್ತು, ಎರಡನೇದು ಪಿಡಿಡಿ ಇತ್ತು, ಮೂರನೇದು ನಮ್ಗೆ ಬಿಲ್ಡಿಂಗ್ಸ್ ಇತ್ತು ಅಲ್ವಾ. ನೆಕ್ಸ್ಟ್ ಪ್ರಿಪೇರ್ ಇವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಸ್ಕಿಪ್ ಮಾಡಿ ಮಿಕ್ಕಿದ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಾನು ಇಲ್ಲಿ ತಗೊಂಡಿದ್ದೀನಿ. ಓಕೆ, ಈಗ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಇನ್ನೇನು ನೀವು ಟಚ್ ಮಾಡೋದು ನೆಸೆಸಿಟಿ ಇಲ್ಲ, ಹುಡ್ಕೋ ನೆಸೆಸಿಟಿನೂ ಇರೋದಿಲ್ಲ. ಓಕೆ, ಈ ಕಡೆ ನಮ್ಗೆ ಎಷ್ಟಿದೆ? ಇವಾಗ 8,000 ಇದೆ. ಈ ಕಡೆ 4 + 2 ಮಾಡಿದ್ರೆ 6,000 ಇದೆ. ಹಾಗಾಗಿ ಕ್ರೆಡಿಟ್ ಸೈಡ್ ನಲ್ಲಿ ಏನಾಗಿದೆ? ನಮ್ಗೆ ವ್ಯಾಲ್ಯೂ ಜಾಸ್ತಿ ಇದೆ. ಹಾಗಾಗಿ ನಾನು ಫಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಏನ್ ಮಾಡ್ಬೇಕು? ನಾವು ಅದನ್ನ ಡೆಬಿಟ್ ಸೈಡ್ಗೂ ಹಾಕೋಬೇಕು. ಈ 8,000 ಅಲ್ಲಿ 4 + 2 6,000 ಮೈನಸ್ ಮಾಡಿ. ಅಂದ್ರೆ 8,000 ಅಲ್ಲಿ 2,000 ಮೈನಸ್ ಮಾಡಿ 6,000 ಬಂತು. 6,000 ಅಲ್ಲಿ 4,000 ಮೈನಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನಿಮ್ಗೆ ಎಷ್ಟು ಬಂತು? 2,000 ಬಂತು. ಡಿಫರೆನ್ಸ್ ಅಮೌಂಟ್ ನಾವ್ ಏನಂತ ಹಾಕ್ಬೇಕು? ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ to partners capital account. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನೀವು ಅದನ್ನ ಏನು ಎಂಟ್ರಿನ ನೀವು ಇಲ್ಲಿ ಹಾಕೋಬೇಕಾಗತ್ತೆ. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ಏನ್ ಮಾಡ್ಬೇಕು? ಈ 2,000 ನ ಹಳೆ ಪಾರ್ಟ್ನರ್ಸ್ ಮಾತ್ರ ನಾವು ಅದನ್ನ ಏನ್ ಮಾಡ್ಬೇಕು? ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. 2,000 ಫಸ್ಟ್ ಪಾರ್ಟ್ನರ್ ಯಾರಿದ್ದಾರೆ? ನಮ್ಗೆ ಇಲ್ಲಿ ಸುರೇಶ್ ಇದ್ದಾರೆ.
ಸುರೇಶ್ ಎಷ್ಟಿತ್ತು ಅಮೌಂಟ್ ನಮ್ಗೆ ಇಲ್ಲಿ 2000 ಇತ್ತು ಅಲ್ವಾ. 2000 ಇಂಟು ಓಲ್ಡ್ ರೇಷಿಯೋ ನೋಡ್ಬೇಕು ನೋಡಿ ಇಲ್ಲಿ. ಸುರೇಶ್ ಅಂಡ್ ಮಹೇಶ್ ಅವ್ರ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಓಲ್ಡ್ ರೇಷಿಯೋ ಏನಾಯ್ತು 1:1 ಆಯ್ತು. ಸೊ ಅಲ್ಲಿ 1/2 ಹಾಕೊಂಡ್ರೆ ಯು ವಿಲ್ ಬಿ ಗೆಟಿಂಗ್ 1000 rupees ಬರುತ್ತೆ ನಿಮ್ಗೆ. ಸುರೇಶ್ ಶೇರ್ ಏನಾಯ್ತು ನಮ್ಗೆ ಇಲ್ಲಿ 1000 ಬಂತು. ಅದೇ ತರ ನಾವ್ ಇವಾಗ ಏನ್ ಮಾಡ್ಬೇಕು, ಮಹೇಶ್ಗೂ ಸಹ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಿ ಮಹೇಶ್ ಶೇರ್ ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿತ್ತು ನಮ್ಗೆ 2000 ಇತ್ತು. ಸೊ 2000 ಇಂಟು 1 ಆಸ್ ದೇ ಆರ್ ಈಕ್ವಲ್ ಪಾರ್ಟ್ನರ್ಸ್ 1/2 ಮಾಡಿದ್ರೆ ಮಹೇಶ್ ಶೇರ್ ನಮ್ಗೆ ಇಲ್ಲಿ ಎಷ್ಟು ಬಂತು, ನಮ್ಗೆ ಇಲ್ಲಿ 1000 rupees ಬಂತು. ಈ ರೀತಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನೀವು ಪ್ರಿಪೇರ್ ಮಾಡ್ಬೇಕು. ಇನ್ ಕೇಸ್ ನೀವು ಲಾಸ್ಟ್ 2 ವಿಡಿಯೋಸ್ ನೋಡಿದ್ರೆ ಈ ವಿಡಿಯೋ ನೋಡ್ತಿದ್ರು ಫಾರ್ಮೆಟ್ ಪ್ರಕಾರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನಾನು ಫಾರ್ಮೆಟ್ ರಿವೈಸ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ನಿಜವಾಗ್ಲೂ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾಯ್ತು ಪ್ರಿಪೇರ್ ಆಯ್ತು. ಒಂದ್ ವರ್ಡ್ ಅಲ್ಲಿ ಹೇಳ್ತಾ ಇದ್ದೀನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ ಇನ್ಫಾರ್ಮೇಶನ್ಸ್ ಮಾತ್ರನೇ ನಾನು ತಗೊಂಡಿರೋದು. ಅದ್ರಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಿಟ್ಟೆ. ಇಷ್ಟೇ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದ್ರೆ ಸಾಕು ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾನು ಇಲ್ಲಿ ಪ್ರಿಪೇರ್ ಮಾಡಕ್ಕೆ. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ರೆಡಿ ಆಯ್ತು. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಮಾಡ್ಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಟೋಟಲ್ ಎಷ್ಟು ಸ್ಟೆಪ್ಸ್ ಇದೆ, ನಮಗೆ 3 ಸ್ಟೆಪ್ಸ್ ಇದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ವಿ ಹ್ಯಾವ್ 3 ಸ್ಟೆಪ್. ಸ್ಟೆಪ್ ನಂಬರ್ 1 ಏನು, ಹೋಲ್ಡ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಸ್ಟೆಪ್ ನಂಬರ್ 2 ಏನು, ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಸ್ಟೆಪ್ ನಂಬರ್ 3 ಏನು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರುತ್ತೆ. ಸ್ಟೆಪ್ ನಂಬರ್ 1 ಬಂದು ಹೋಲ್ಡ್ ಬ್ಯಾಲೆನ್ಸ್ ಶೀಟ್ ಆಗಿದ್ದು, ಬ್ಯಾಲೆನ್ಸ್ ಶೀಟ್ ನಲ್ಲಿ ಎಷ್ಟು ಎಂಟ್ರೀಸ್ ತಗೋಬೇಕು, ನಾವು 3 ಎಂಟ್ರೀಸ್ ತಗೋಬೇಕು. ಯಾವ್ದು ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್. ಈ 3 ಎಂಟ್ರಿ ಬಿಟ್ರೆ ಇನ್ಯಾವ ಎಕ್ಸ್ಟ್ರಾ ಎಂಟ್ರೀಸ್ ನೀವು ಬ್ಯಾಲೆನ್ಸ್ ಶೀಟ್ ಇಂದ ಟಚ್ ಮಾಡಬಾರ್ದು, ತಗೋಬಾರ್ದು. ಈಗ ಸ್ಟೆಪ್ ನಂಬರ್ 1 ಬ್ಯಾಲೆನ್ಸ್ ಶೀಟ್ ಇಂದ ಫಸ್ಟ್ ಎಂಟ್ರಿ ನಾವಿಲ್ಲಿ ಪೋಸ್ಟ್ ಮಾಡೋಣ. ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್, ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಡೆಬಿಟ್ ಸೈಡ್ ನಲ್ಲಿ ಇದೆ ಅಲ್ವಾ. ಕ್ರೆಡಿಟ್ ಸೈಡ್ ಪೋಸ್ಟಿಂಗ್ ಮಾಡ್ಬೇಕು. ಎಲ್ಲಾ ಎಂಟ್ರೀಸ್ ನಾವು ಕ್ರಾಸ್ ಡೈರೆಕ್ಷನ್ ಅಲ್ಲಿ ಪೋಸ್ಟಿಂಗ್ ಮಾಡ್ಬೇಕಾಗತ್ತೆ. ಕ್ಯಾಪಿಟಲ್ ಅಮೌಂಟ್ ನ ಯಾವಾಗೂ ನಾವು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಾನೆ ತಗೋಬೇಕು. ಕ್ಯಾಪಿಟಲ್ ಅಮೌಂಟ್ ನ ಎಷ್ಟಿದೆ ಸುರೇಶ್ದು 40,000 ಇದೆ. ಸುರೇಶ್ದು 40,000, ಮಹೇಶ್ ಬಂದು 30,000 ಇದೆ. ಸೊ ಗಣೇಶ್ ಬಂದು ಹೊಸ ಪಾರ್ಟ್ನರ್ ಅಲ್ವಾ, ಅವ್ರು ನಾವೇನು ಕೊಡೋದಿಲ್ಲ ನಾವು. ಓಕೆ, ಈಗ ಕ್ಯಾಪಿಟಲ್ ಆಯ್ತು. ಕ್ಯಾಪಿಟಲ್ ಆಗಿದ್ಮೇಲೆ ನಮ್ಗೆ ಇಲ್ಲಿ ಏನಿದೆ, ರಿಸರ್ವ್ ಫಂಡ್ ಇದೆ. ಸೊ ಬೈ ನೋಡಿ ಕ್ರಾಸ್ ಡೈರೆಕ್ಷನ್ ಅಲ್ಲಿ ಪೋಸ್ಟಿಂಗ್ ಮಾಡ್ತಾ ಇದ್ದೀನಿ. ಲಯಬಿಲಿಟಿ ಸೈಡ್ ಇರೋದೆಲ್ಲ ನಮ್ಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಅಸೈಡ್ ಸೈಡ್ ನಲ್ಲಿ ಇರೋದೆಲ್ಲ ನಮ್ಗೆ ಡೆಬಿಟ್ ಸೈಡ್ ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ. ಸೊ ಬೈ ರಿಸರ್ವ್ ಫಂಡ್, ಬೈ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಅಮೌಂಟ್ ಎಷ್ಟಿದೆ, 30,000 ಇದೆ. 30,000 ಇಂಟು 1/2 ಇಷ್ಟು 1 ಬೈ ಈಕ್ವಲ್ ಪಾರ್ಟ್ನರ್ಸ್ ಅಲ್ವಾ ಅವರು. ಸೊ ಸುರೇಶ್ಗೆ 30,000 ಇಂಟು 1/2 ಮಾಡಿ ಸುರೇಶ್ ಬರುತ್ತೆ. 30,000 ಇಂಟು 1/2 ಈ ಕಡೆ ಇರೋದು ಮಾಡಿದ್ರೆ ನಮ್ಗೆ ಮಹೇಶ್ ವ್ಯಾಲ್ಯೂ ಬರುತ್ತೆ. 30,000 ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳಿದಾಗ ನಮ್ಗೆ ಇಲ್ಲಿ 15,000 ಬರುತ್ತೆ. ಸೇಮ್ ವ್ಯಾಲ್ಯೂ ಇವನ್ ಫಾರ್ ಮಹೇಶ್. ಸೊ ಗಣೇಶ್ ಕಾಲಮ್ ಅಲ್ಲಿ ನಾವೇನು ಹಾಕ್ಬಾರ್ದು, ಬಿಕಾಸ್ ಹ್ಯಾಸ್ ಈಸ್ ಎ ನ್ಯೂ ಪಾರ್ಟ್ನರ್. ಅವ್ರು ನಾವ್ ಸದ್ಯಕ್ಕೆ ಏನು ಕೊಡಲ್ಲ ಅವ್ರಿಗೆ. ನೆಕ್ಸ್ಟ್ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಅದು ನೋಡಿ ನಮ್ಗೆ ಲಯಬಿಲಿಟಿ ಸೈಡ್ ಅಲ್ಲಿ ಇದೆ, ನಮ್ ಕ್ರೆಡಿಟ್ ಸೈಡ್ ಅದನ್ನ ಪೋಸ್ಟಿಂಗ್ ಮಾಡ್ತಾ ಇದೀವಿ. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 10,000 ಇದೆ. ಆಸ್ ದೇ ಆರ್ ಅನ್ ಈಕ್ವಲ್ ಪಾರ್ಟ್ನರ್ಸ್ 10,000 ಇಂಟು 1/2 ಇಷ್ಟು 1/2 ಮಾಡಿ. 10,000 1/2 ಮಾಡಿದ್ರೆ ಸುರೇಶ್ ಬರುತ್ತೆ. 10,000 1/2 ಈ ಕಡೆ ಮಾಡಿದ್ರೆ ನಮ್ಗೆ ಮಹೇಶ್ ಬರುತ್ತೆ. ಸೊ ಹ್ಯಾಸ್ ದೇ ಆರ್ ಅನ್ ಈಕ್ವಲ್ ಪಾರ್ಟ್ನರ್ಸ್ ವ್ಯಾಲ್ಯೂ ಏನಂತ ನಮ್ಗೆ ಇಲ್ಲಿ 5,000 ಬರುತ್ತೆ. ಸುರೇಶ್ದು, ಮಹೇಶ್ದು ನಮ್ಗೆ ಇಲ್ಲಿ 5,000 ಬರುತ್ತೆ. ಗಣೇಶ್ ಕಾಲಮ್ ಅಲ್ಲಿ ನಾವ್ ಯಾವ್ದೇ ವ್ಯಾಲ್ಯೂಸ್ ನ ಇಲ್ಲಿ ಹಾಕ್ಬಾರ್ದು. ಓಕೆ, ಇವಾಗ 3 ಎಂಟ್ರೀಸ್ ಪೋಸ್ಟ್ ಮಾಡಿದೀನಿ. ಒಂದು ಕ್ಯಾಪಿಟಲ್, ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್. ನಾನು ಹೇಳಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದಕ್ಕೆ ಸ್ಟೆಪ್ ನಂಬರ್ 1 ಇಸ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಇಂದ ಈ 3 ಎಂಟ್ರಿ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಬಟ್ ಯಾವುದೇ ಎಕ್ಸ್ಟ್ರಾ ಎಂಟ್ರೀಸ್ ನ ನಾವು ಬ್ಯಾಲೆನ್ಸ್ ಶೀಟ್ ಇಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಳ್ಳೋದಿಲ್ಲ. ಇದು ಸ್ಟೆಪ್ ನಂಬರ್ 1. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಬಂದು ನಾವೀಗ ಅಡ್ಜಸ್ಟ್ಮೆಂಟ್ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ತಗೋಬೇಕು. ಎಲ್ರಿಗೂ ಗೊತ್ತಿರ್ಬೇಕು, ಫಸ್ಟ್ ಅಡ್ಜಸ್ಟ್ಮೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 3 ಟೈಮ್ಸ್ ಎಫೆಕ್ಟ್ ಆಗುತ್ತೆ. ಎಷ್ಟು ಟೈಮ್ಸ್, 3 ಟೈಮ್ಸ್ ಎಫೆಕ್ಟ್ ಆಗುತ್ತೆ. ಯಾವಾಗ ವಿತ್ ಡ್ರಾನ್ ಅನ್ನೋ ಕಂಪಲ್ಸರಿ 3 ಟೈಮ್ಸ್, ಎಲ್ಲ 4 ಕೇಸಸ್ ನಲ್ಲೂ 3 ಟೈಮ್ಸ್ ಕಂಪಲ್ಸರಿ ಇರುತ್ತೆ.
ಇನ್ ಒನ್ ಟೈಮ್ ಎಕ್ಸ್ಟ್ರಾ ಆಗುತ್ತೆ ಯಾವಾಗ ವಿತ್ ಡ್ರಾನ್ ಅನ್ನು ಓಡಿದ್ರೆ. ಇವಾಗ ನೋಡಿ ಫಸ್ಟ್ ಟ್ರಾನ್ಸಾಕ್ಷನ್ ಹೇಳ್ತಾ ಇದೀನಿ. ಗಣೇಶ್ ಶುಡ್ ಬ್ರಿಂಗ್ ಕ್ಯಾಶ್ 50,000 ಆಸ್ ಇಸ್ ಕ್ಯಾಪಿಟಲ್ ಅಂಡ್ 20,000 ಟುವರ್ಡ್ಸ್ ಗುಡ್ ವಿಲ್. ಇಷ್ಟೇ ಇದ್ರೆ 3 ಟೈಮ್ಸ್. ಅಂಡ್ ಗುಡ್ ವಿಲ್ ಅಮೌಂಟ್ ಇಸ್ ವಿತ್ ಡ್ರಾನ್ ಅನ್ನು ಓಡಿದಾಗ ನಮ್ಗೆ 4th ಟೈಮ್ ಸಹ ಇದು ಎಫೆಕ್ಟ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ 4 ಟೈಮ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಇದು ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ನಾವು ನೋಡ್ಕೋಬೇಕು ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೈಡ್ ಸೈಡ್ ನಲ್ಲಿ ಕ್ಯಾಶ್ ಇನ್ ಅಂಡ್ ಇದೆಯಾ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಾ ಅಂತ. ಇಲ್ಲಿ ನಮ್ಗೆ ಕ್ಯಾಶ್ ಅಟ್ ಬ್ಯಾಂಕ್ ಇರೋದಕ್ಕೆ ನಾನು ಇಲ್ಲಿ ಬ್ಯಾಂಕ್ ತಗೋತಾ ಇದ್ದೀನಿ. ಕ್ಯಾಶ್ ಇನ್ ಅಂಡ್ ಅನ್ನೋದು ಇದ್ರೆ ನಾವಲ್ಲಿ ಕ್ಯಾಶ್ ಇನ್ ಕ್ಯಾಶ್ ಅಂತ ತಗೋಬೇಕು. ಸೊ ಬೈ ಸೊ ಇಲ್ಲಿ ತಗೊಳ್ಳೋಣ ಬೈ ಬ್ಯಾಂಕ್. ಯಾಕೆ ಬ್ಯಾಂಕ್ ತಗೊಂಡಿದ್ದೀನಿ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಇಲ್ಲಿ ಬ್ಯಾಂಕ್ ಇರೋದಕ್ಕೆ ನಾನು ಇಲ್ಲಿ ಬ್ಯಾಂಕ್ ತಗೊಂಡಿದ್ದೀನಿ. ಸೊ ನಾವಿಲ್ಲಿ ಏನೇನ್ ವ್ಯಾಲ್ಯೂಸ್ ತಗೋಬೇಕು? ಹೊಸ ಪಾರ್ಟ್ನರ್ ತಂದಿರೋ ಅಂತ ನಾವು ಕ್ಯಾಪಿಟಲ್ ತಗೊಂಡಿತ್ತು. ಕ್ಯಾಪಿಟಲ್ ಅಮೌಂಟ್ ಎಷ್ಟು ತಗೊಂಡ್ ಬಂದಿದ್ದಾರೆ ಅವರು? 50,000 ತಗೊಂಡ್ ಬಂದಿದ್ದಾರೆ. 50,000 ಪ್ಲಸ್ ಗುಡ್ ವಿಲ್ ಎಷ್ಟು ತಗೊಂಡ್ ಬಂದಿದ್ದಾರೆ? 20,000 ತಗೊಂಡ್ ಬಂದಿದ್ದಾರೆ. ಪ್ಲಸ್ 20,000 ಈ ಎರಡನ್ನು ಆಡ್ ಮಾಡಿ ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ತಗೊಳ್ಬೇಕು 70,000. ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ಇದು ಒಂದು ವ್ಯಾಲ್ಯೂ ಬಿಟ್ರೆ ಇನ್ಯಾವುದೇ ವ್ಯಾಲ್ಯೂಸ್ ನಿಮ್ಗೆ ಬರೋದಿಲ್ಲ. ಇದು ಒಂದೇ ವ್ಯಾಲ್ಯೂನೇ ನಿಮ್ಗೆ ಬರೋದು ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ. ನಾನು ಇಲ್ಲಿ ಏನ್ ತಗೊಂಡಿದ್ದೀನಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ 50 + 20 ಅಂತ ಬರ್ಕೊಂಡು 70,000 ಬರ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. 3 ಟೈಮ್ಸ್ ಹೇಳಿದೀನಿ, ಅದ್ರ 1 ಟೈಮ್ ಆಯ್ತು. ಈಗ ಸೆಕೆಂಡ್ ಟೈಮ್ ಬರ್ತಾ ಇದೀನಿ. ಸೆಕೆಂಡ್ ಟೈಮ್ಗೆ ನಾವಿಲ್ಲಿ ಹೊಸ ಪಾರ್ಟ್ನರ್ ಎಷ್ಟು ತಗೋಬೇಕು? ಹೊಸ ಪಾರ್ಟ್ನರ್ ಯಾರು? ಜ್ಞಾನೇಶ್ ಅಂತ ಹೇಳಿ. ಜ್ಞಾನೇಶ್ ಅಕೌಂಟ್, ಜ್ಞಾನೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೋಬೇಕು. ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಗುಡ್ ವಿಲ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ? 20,000 ಇದೆ ಅಲ್ವಾ? ಗುಡ್ ವಿಲ್ ಅಮೌಂಟ್ 20,000 ನಮ್ಗೆ ಏನ್ ಮಾಡ್ಬೇಕು? ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ ಪಾರ್ಟ್ನರ್ಸ್ಗೆ. 20,000 ಇಂಟು 1 ಡಿವೈಡೆಡ್ ಬೈ 2. 1/2 ರೇಷಿಯೋನಲ್ಲಿ ನಾವ್ ಏನ್ ಮಾಡ್ಬೇಕು? ಇಬ್ಬರು ಪಾರ್ಟ್ನರ್ಸ್ಗೂ ನಾವು 20,000 ಗುಡ್ ವಿಲ್ ಅಮೌಂಟ್ ಮಾತ್ರ. ಸೆಕೆಂಡ್ ಟೈಮ್ ಅಲ್ಲಿ ಐಮ್ ಟೇಕಿಂಗ್ ಒನ್ಲಿ ದ ಗುಡ್ ವಿಲ್ ವ್ಯಾಲ್ಯೂ. ಹೊಸ ಪಾರ್ಟ್ನರ್ ಹೆಸರು ಬರ್ದಿದ್ದೀನಿ, ಬಟ್ ಹಳೆ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ ಏನ್ ಮಾಡ್ಬೇಕು? ಅಮೌಂಟ್ ನಾವಿಲ್ಲಿ ರೆಕಾರ್ಡ್ ಮಾಡ್ಬೇಕಾಗುತ್ತೆ. 10,000 10,000. ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ನಾವಿಲ್ಲಿ ಏನನ್ನು ನಾವಿಲ್ಲಿ ರೆಕಾರ್ಡ್ ಮಾಡಬಾರ್ದು. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. 2 ಟೈಮ್ಸ್ ಎಫೆಕ್ಟ್ ಡನ್. ಹೊಸ ಪಾರ್ಟ್ನರ್ ಹೆಸರು ಬರ್ದಿದ್ದೀನಿ, ಗುಡ್ ವಿಲ್ ಅಮೌಂಟ್ ಏನ್ ಮಾಡಿದೀನಿ? ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಯಾರಿಗೆ? ಹೊಸ ಹಳೆ ಪಾರ್ಟ್ನರ್ಸ್ ಮಾತ್ರ. ಇದು ಸೆಕೆಂಡ್ ಟೈಮ್ ಎಫೆಕ್ಟ್. ಥರ್ಡ್ ಟೈಮ್ ಎಫೆಕ್ಟ್ ನ ನಾನು ತೋರಿಸ್ತಾ ಇದ್ದೀನಿ. ಸೊ ಬೈ ಹೊಸ ಹಳೆ ಪಾರ್ಟ್ನರ್ಸ್ ಹೆಸರು ಹಾಕ್ಬೇಕೀಗ. ಸುರೇಶ್. ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ನಿಮ್ಗೆ ಜ್ಞಾಪನ ಹೇಳ್ಕೊಳಕ್ ಈಸಿ ಆಗಲಿ ಅಂತ ಶಾರ್ಟ್ ಕಟ್ ನಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕನ್ಫ್ಯೂಷನ್ಸ್ ಆಗ್ಬಾರ್ದು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ಅಂತ ಹೇಳಿ. ಇಲ್ಲಿ ಓಲ್ಡ್ ಪಾರ್ಟ್ನರ್ ನೇಮ್ ನ ಹಾಕಿದೀನಿ, ಬಟ್ ವ್ಯಾಲ್ಯೂಸ್ ನಾನು ಎಲ್ಲಿ ತಗೊಳ್ತಾ ಇದ್ದೀನಿ? ನಾನು ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ನಾನು ತಗೊಳ್ತಾ ಇದ್ದೀನಿ. ನೋಡಿ ಗುಡ್ ವಿಲ್ ಅಮೌಂಟ್ ಏನಿದೆ ಸುರೇಶ್ ಕಾಲಮ್ ಅಲ್ಲಿ 10,000 ಇದೆ ಅಲ್ವಾ? ಸೇಮ್ 10,000 ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಇದು ಥರ್ಡ್ ಟೈಮ್ ಎಫೆಕ್ಟ್. ಇಬ್ರು ಪಾರ್ಟ್ನರ್ ಹೆಸರು ಓಲ್ಡ್ ಪಾರ್ಟ್ನರ್ಸ್ ಇಬ್ರು ತಗೋಬೇಕು ನಾವಿಲ್ಲಿ. ಸೆಕೆಂಡ್ ನೆಕ್ಸ್ಟ್ ಪಾರ್ಟ್ನರ್ ಬಂದು ಮಹೇಶ್. ಮಹೇಶ್ ಕ್ಯಾಪಿಟಲ್ ಅಕೌಂಟ್. ಮಹೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನ ಯಾವ ಕಾಲಮ್ ಅಲ್ಲಿ ತಗೊಳ್ಬೇಕು? ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ಮಾತ್ರ ನಾವ್ ಏನ್ ಮಾಡ್ಬೇಕು? ನೋಡಿ ಮಹೇಶ್ ಕಾಲಮ್ ಅಲ್ಲೂ ಗುಡ್ ವಿಲ್ 10,000 ಇದೆ. ಅಲ್ಲಿರೋ 10,000 ನಾವ್ ಇಲ್ಲಿ ಏನ್ ಮಾಡ್ತಾ ಇರೋದು? ನಾವ್ ಇಲ್ಲಿ ತಗೋತಾ ಇರೋದು. ಹಾಗಾಗಿ 3 ಟೈಮ್ಸ್ ಎಫೆಕ್ಟ್ ಆಯ್ತು. ಇದು ವಿತ್ ಡ್ರಾನ್ ಅನ್ನೋ ವರ್ಡ್ ಇದೆ ನೋಡಿ. ಗುಡ್ ವಿಲ್ ಅಮೌಂಟ್ ಇಸ್ ವಿತ್ ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಇರೋದಕ್ಕೆ ನಾವಿಲ್ಲಿ 4th ಟೈಮ್ ಎಫೆಕ್ಟ್ ನಾನು ಇಲ್ಲಿ ಹಾಕ್ತಾ ಇದೀನಿ. ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕೋಬೇಕು. ಬ್ರಾಕೆಟ್ ನಲ್ಲಿ ಗುಡ್ ವಿಲ್ ವಿತ್ ಡ್ರಾನ್. ಗುಡ್ ವಿಲ್ ಗುಡ್ ವಿಲ್ ವಿತ್ ಡ್ರಾನ್ ಅಂತ ನಾವು ಇಲ್ಲಿ ಇದನ್ನ ತೋರ್ಸ್ಕೋಬೇಕಾಗತ್ತೆ. ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. 4th ಟೈಮ್ ಎಫೆಕ್ಟ್ ನಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಅಂತ ಹಾಕೊಂಡು ಬ್ರಾಕೆಟ್ ನಲ್ಲಿ ನಾವು ತೋರ್ಸ್ಕೋಬೇಕು ಗುಡ್ ವಿಲ್ ವಿತ್ ಡ್ರಾನ್ ಅಂತ ಹೇಳ್ಬಿಟ್ಟು. ಗುಡ್ ವಿಲ್ ವಿತ್ ಡ್ರಾನ್. ಗುಡ್ ವಿಲ್ ವಿತ್ ಡ್ರಾನ್. ಇದೊಂದು ಎಂಟ್ರಿ ನಮ್ಗೆ ಏನಾಗುತ್ತೆ? ಯಾವಾಗೂ ನಮ್ಗೆ ಇದು ಎಕ್ಸ್ಟ್ರಾ ಆಗುತ್ತೆ, ಅದಕ್ಕೆ ನಾನು ಇಲ್ಲಿ ರೆಡ್ ಮಾರ್ಕ್ ಮಾಡಿದ್ದೀನಿ. ಸೊ ಗುಡ್ ವಿಲ್ ವಿತ್ ಡ್ರಾನ್ ಅಂದಾಗ ಇಲ್ಲಿ ಏನ್ ಗುಡ್ ವಿಲ್ ಇರುತ್ತೆ? ಫುಲ್ ಗುಡ್ ವಿಲ್ ನ ನಾವ್ ಏನ್ ಮಾಡ್ಬೇಕಾಗತ್ತೆ? ತಗೋಬೇಕಾಗತ್ತೆ. 10,000 10,000. ಇದು ಒಂದು ಎಂಟ್ರಿ ನಿಮ್ಗೆ ಏನಾಗುತ್ತೆ? ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ ನಿಮ್ಗೆ
ಎಲ್ಲಾ ಕೇಸಸ್ ನಲ್ಲೂ ನಾನು ಹೇಳಿರೋ 3 ಟೈಮ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ವಿತ್ ಡ್ರಾಲ್ ಅನ್ನ ವರ್ಡ್ ಇದ್ದಾಗ ಇದು ಒಂದ್ ಎಂಟ್ರಿ ನಿಮ್ಗೆ ಕಾನ್ಸ್ಟೆಂಟ್ ಎಕ್ಸ್ಟ್ರಾ ಆಗೋದ್ರಿಂದ ನಾನು ನಿಮ್ಗೆ ಅದನ್ನ ರೆಡ್ ಮಾರ್ಕ್ ಅಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಫಸ್ಟ್ ಪ್ರಾಬ್ಲಮ್ ಲೆಜರ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿರೋದು ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಪೋರ್ಷನ್ ಮಾತ್ರ ಏನಾಗುತ್ತೆ ವಿತ್ ಡ್ರಾನ್ ಅಂತ ಇದ್ದಾಗ ಈ ಪೋರ್ಷನ್ ಮಾತ್ರ ಏನಾಗುತ್ತೆ ನಿಮ್ಗೆ ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಇದಿಷ್ಟು ಆದ್ಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ 3 ಟೈಮ್ ಎಫೆಕ್ಟ್ 4 ಟೈಮ್ಸ್ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ ಬಿಕಾಸ್ ವಿತ್ ಡ್ರಾನ್ ಇರೋದ್ರಿಂದ. ಅಲ್ಲಿಗೆ ಸ್ಟೆಪ್ ನಂಬರ್ 2 ಕಂಪ್ಲೀಟ್ ಆಯ್ತು. ಸ್ಟೆಪ್ ನಂಬರ್ 3 ಏನಾಗಿರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರುತ್ತೆ. ಸ್ಟೆಪ್ ನಂಬರ್ 3 ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಮ್ಗೆ ಯಾವ ಕಡೆ ಬ್ಯಾಲೆನ್ಸ್ ಇದೆ ನಮ್ಗೆ ಇಲ್ಲಿ ಡೆಬಿಟ್ ಸೈಡ್ ನಲ್ಲಿ ಇದೆ ಅಲ್ವಾ. ಸೊ ನಾವ್ ಹಾಗಾಗಿ ನಾವ್ ಅದನ್ನ ಏನ್ ಮಾಡ್ಬೇಕು ನಾವು ಕ್ರೆಡಿಟ್ ಸೈಡ್ ನಲ್ಲಿ ನಾವು ಎಂಟ್ರಿನ ನಾವ್ ಇಲ್ಲಿ ತೋರ್ಸ್ಕೋಬೇಕಾಗತ್ತೆ. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ 1000 ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಹೋಲ್ಡ್ ಪಾರ್ಟ್ನರ್ಸ್ ಅಲ್ವಾ. 1000 ನ ಹಾಕೋಬೇಕು. 1000 ಇಟ್ಟು ಇವಾಗ ಸ್ಟೆಪ್ ನಂಬರ್ 3 ಕಂಪ್ಲೀಟ್ ಆಯ್ತು. ಸ್ಟೆಪ್ ನಂಬರ್ 3 ಆಗಿದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಫೈನಲಿ ನಾವ್ ಏನ್ ಮಾಡ್ಬೇಕು ಟೋಟಲಿ ಮಾಡ್ಕೊಳ್ಳೋಣ. 3 ಸ್ಟೆಪ್ಸ್ ಆಗಿದ್ಮೇಲೆ ಏನು ಹುಡ್ಕೋ ನೆಸೆಸಿಟಿನೇ ಇರಲ್ಲ. ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೋದು ಟೋಟಲಿಂಗ್ ಮಾಡ್ಕೋಬಹುದು. ಈಗ ಟೋಟಲ್ ಮಾಡ್ಕೊಳ್ಳೋಣ. ಸೊ ನಮ್ಗೆ ಇಲ್ಲಿ ಎಷ್ಟು ಬಂತು ನಮ್ಗೆ ಇಲ್ಲಿ 70,000 ಬಂತು. ಎಷ್ಟು 30 45 50 60 61,000 ಬಂತು. 61,000 ಇಲ್ಲಿ 55 60 70 71,000 ನೋಡಿ. ಡೆಬಿಟ್ಸ್ ಕ್ರೆಡಿಟ್ ಸೈಡ್ ನಲ್ಲಿ ನಮ್ಗೆ ಟೋಟಲಿಂಗ್ ಏನಾಗಿತ್ತು ನಮ್ಗೆ ಇಲ್ಲಿ ಜಾಸ್ತಿ ಆಗಿತ್ತು ನಮ್ಗೆ ಅಲ್ವಾ. ಆ ಟೋಟಲ್ ನಾನು ಏನ್ ಮಾಡ್ತಾ ಇದೀನಿ ಇವಾಗ ಡೆಬಿಟ್ ಸೈಡ್ ಹಾಕೋತಾ ಇದೀನಿ. ಹಾಕೊಂಡಿದ್ಮೇಲೆ ಇಲ್ಲಿರೋ ವ್ಯಾಲ್ಯೂಸ್ ನಲ್ಲಿ ವ್ಯಾಲ್ಯೂಸ್ ಮೈನಸ್ ಮಾಡಿ ಬರಿಬೇಕು. 71 ನಲ್ಲಿ 10,000 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 61,000 ಬರುತ್ತೆ. 61 ನಲ್ಲಿ 10,000 ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ 51,000 ಬರುತ್ತೆ. 70 ನಲ್ಲಿ 20,000 ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ 50,000 ಬರುತ್ತೆ. ಸೊ ಈ ಬ್ಯಾಲೆನ್ಸ್ ಅಮೌಂಟ್ ನ ಏನಂತ ಕರಿತೀವಿ. ಸೊ ನಾನು 1 ಮಿಸ್ಟೇಕ್ ಮಾಡ್ಬಿಟ್ಟಿದೀನಿ. ಇದನ್ನ ರೆಟಿಫೈ ಮಾಡ್ಕೊಂಡಿದ್ದೀನಿ. 2 ಹಾಕ್ಬೇಕಾಗಿತ್ತು, ಬೈ ಹಾಕೊಂಡ್ ಬಂದ್ಬಿಟ್ಟಿದೀನಿ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲಿ ನಿಮ್ಗೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರುತ್ತೆ. ಬ್ರಾಡ್ ಡೌನ್ ಕೆಳಗಡೆ ತಗೋದು. ಇದಾಗಿದ್ಮೇಲೆ ನೀವು ಟೋಟಲ್ ಇಂದ ಕೆಳಗಡೆ ನೀವು ಇವಾಗ ತಗೊಳ್ಬೇಕಾಗತ್ತೆ. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ರಾಡ್ ಡೌನ್ ಅಲ್ಲಿ ನಿಮ್ಗೆ ಏನ್ ಕ್ಯಾರಿ ಡೌನ್ ಅಂತ ಹಾಕಿರ್ತೀರ ನೋಡಿ, ಸೇಮ್ ವ್ಯಾಲ್ಯೂನ ನಾವ್ ಇಲ್ಲಿ ತಗೊಂಡ್ಬೇಕಾಗತ್ತೆ. ಈ ರೀತಿ ನಾವ್ ಏನ್ ಮಾಡ್ಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ನಾವಿಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ಈಗ ಬ್ಯಾಲೆನ್ಸ್ ಶೀಟ್ ಹೆಂಗ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ನೋಡೋಣ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ಕೆ ನಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಯಾವ ಆರ್ಡರ್ ಇದೆ ಅದೇ ಆರ್ಡರ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಇವಾಗ ನ್ಯೂ ಬ್ಯಾಲೆನ್ಸ್ ಶೀಟ್ ನಾವೀಗ ಪ್ರಿಪೇರ್ ಮಾಡೋಣ. ಪ್ರಿಪೇರ್ ಮಾಡಕ್ಕೆ ಫಸ್ಟ್ ನಮ್ಗೆ ಇಲ್ಲಿ ಏನಿದೆ ಕ್ರೆಡಿಟ್ ಆರ್ಸ್ ಇದೆ. ಕ್ರೆಡಿಟ್ ಆರ್ಸ್ ನ ಏನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಲಯಬಿಲಿಟಿ ಸೈಡ್ ನಲ್ಲಿ ಹಾಗೆ ಹಾಕೋತಾ ಇದ್ದೀನಿ. ಲಯಬಿಲಿಟೀಸ್ ನ ಹಾಕೊಂಡ್ ಕ್ರೆಡಿಟರ್ಸ್ ನ ಹಾಕೊಂಡಿದೀನಿ ನಾನು. ನೀವು ಅಬ್ಸರ್ವ್ ಮಾಡಿ ಕ್ರೆಡಿಟರ್ಸ್ ವ್ಯಾಲ್ಯೂ ಅಲ್ಲಿ ತಗೊಂಡಿಲ್ಲ. ತಗೊಳಕ್ ಮುಂಚೆ ರಿವ್ಯಾಲ್ಯೂಯೇಷನ್ ಅಲ್ಲಿ ಕ್ರೆಡಿಟರ್ಸ್ ಇದೆಯಾ ಅಂತ ನಾವು ಚೆಕ್ ಮಾಡ್ಬೇಕು. ಕ್ರೆಡಿಟರ್ಸ್ ಇಲ್ಲ ಅಂದ್ರೆ ಈ ವ್ಯಾಲ್ಯೂ 40,000 ನಾನು ಏನ್ ಮಾಡ್ಬೋದು ಹಾಗೆ ನಾನು ಅದನ್ನ ಅಲ್ಲಿ ಪ್ಲೇಸ್ ಮಾಡ್ಬೋದು. ಈಗ ಕ್ರೆಡಿಟರ್ಸ್ ಆಯ್ತು. ಅದಾದ್ಮೇಲೆ ಏನಿದೆ ಬಿಲ್ಸ್ ಪೇಯಬಲ್ ಇದೆ. ನೀವು ಚೆಕ್ ಮಾಡ್ಕೋತಾ ಇರ್ಬೇಕು. ಏನ್ ಚೆಕ್ ಮಾಡ್ಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬಿಲ್ಸ್ ಪೇಯಬಲ್ ಇದೆಯಾ ಅಂತ ನೀವ್ ಏನ್ ಮಾಡ್ಬೇಕು ಚೆಕ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಬಿಲ್ಸ್ ಪೇಯಬಲ್ ಇದೆಯಾ ಇಲ್ಲ. ಹಾಗಾಗಿ 50,000 ನ ಏನ್ ಮಾಡ್ಬೇಕು ಹಾಗೆ ಹೊರಗಡೆ ಹಾಕೋತಾ ಇದೀವಿ. ನೆಕ್ಸ್ಟ್ ನೋಡಿ ಕ್ಯಾಪಿಟಲ್ ರಿಸರ್ವ್ ಫಂಡ್ ಪ್ರಾಫಿಟ್ ಅಂಡ್ ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಇಂದ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಈ 3 ಎಂಟ್ರಿನ ಸ್ಕಿಪ್ ಮಾಡ್ಬಿಡ್ಬೇಕು. ರಿಸರ್ವ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಂಡಿದ್ದೀನಿ, ಅದಕ್ಕೆ ನಾನು ಬ್ಯಾಲೆನ್ಸ್ ಶೀಟ್ ತಗೊಳ್ತಾ ಇಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ ನಾನು ತಗೊಂಡಿದ್ದೀನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತಾ ಇಲ್ಲ. ಕ್ಯಾಪಿಟಲ್ ಇದೆ ನನಗೆ ಕ್ಯಾಪಿಟಲ್ ನ ತಗೊಳ್ಳಲ್ಲ, ಬಟ್ ಕ್ಯಾಪಿಟಲ್ ಅಂತ ನಾನು ಇಲ್ಲಿ ಹಾಕೋತೀನಿ. ಕ್ಯಾಪಿಟಲ್ ಅಂತ ಹಾಕೊಂಡಿದೀನಿ, ಬಟ್ ನಾವಿಲ್ಲಿ ಏನ್ ಕ್ಯಾರಿ ಡೌನ್ ಮತ್ತೆ ಬ್ರಾಡ್ ಡೌನ್ ಮಾಡಿದೀವಿ ಇಲ್ಲಿ ಬ್ರಾಡ್ ಡೌನ್ ಮಾಡಿದೀವಿ ನೋಡಿ, ಕೆಳಗಡೆ ಬ್ರಾಡ್ ಡೌನ್ ಮಾಡಿದೀವಲ್ಲ ಈ ವ್ಯಾಲ್ಯೂನ ನಾವ್ ಇಲ್ಲಿ ಹಾಕೋಬೇಕಾಗತ್ತೆ.
ಫಸ್ಟ್ ಪಾರ್ಟ್ನರ್ ಯಾರು? ಸುರೇಶ್, ಸುರೇಶ್, ಮಹೇಶ್ ಮತ್ತೆ ಜ್ಞಾನೇಶ್. 3 ಜನ ಪಾರ್ಟ್ನರ್ದು ಅಷ್ಟೇ. ನೀವು ವ್ಯಾಲ್ಯೂಸ್ ನಾವಿಲ್ಲಿ ಏನ್ ಮಾಡ್ಬೇಕು? ಹಾಕೋಬೇಕು. ಎಲ್ಲಿಂದ ಬಂತು ವ್ಯಾಲ್ಯೂಸ್? ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಏನ್ ಬ್ರಾಡ್ ಆನ್ ಮಾಡಿದೀವಿ ನೋಡಿ, ಆ ಬ್ರಾಡ್ ಆನ್ ವ್ಯಾಲ್ಯೂನೇ ನಾನು ಇಲ್ಲಿ ಹಾಕೋತಾ ಇರೋದು. ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ನಾನು ಇಲ್ಲಿ ಹಾಕೋತಾ ಇಲ್ಲ. 61,000, 51,000 ಅಂಡ್ 50,000. ಈ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ನೀವು ತಗೊಳ್ಳೋ ಈ ಬ್ರಾಡ್ ಆನ್ ಅಮೌಂಟ್ ಒಂದೇನೆ ನೀವು ತಗೊಳ್ಳೋದು, ಬೇರೆ ಯಾವ್ದನ್ನು ನೀವು ಇಲ್ಲಿ ಟಚ್ ಮಾಡಬಾರ್ದು. ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ಬ್ರಾಡ್ ಆನ್ ಅಮೌಂಟ್ ಒಂದೇ ತಗೊಳ್ಳೋದು, ಬೇರೆ ಯಾವ್ದು ನೀವು ಇಲ್ಲಿ ಟಚ್ ಮಾಡಬಾರ್ದು, ಬೇಕಾಗಲ್ಲ. ಅದಾದ್ಮೇಲೆ ಅಸೆಟ್ ಸೈಡ್ ಬರ್ತೀನಿ. ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಏನಿದೆ? ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್ ತಗೊಳ್ಳೋಣ. ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಅಲ್ಲಿ ವಿತ್ಡ್ರಾನ್ ಅನ್ನೋ ವರ್ಡ್ ಇದ್ದಾಗ ಕ್ಯಾಶ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ? 10,000 ಇದೆ. 10,000 ಪ್ಲಸ್ ಹೊಸ ಪಾರ್ಟ್ನರ್ ತಂದಿರೋ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ? 50,000 ಇದೆ. 50,000 ಪ್ಲಸ್ ಅದಾದ್ಮೇಲೆ ನಿಮ್ಗೆ ಗುಡ್ ವಿಲ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ? 20,000 ಇದೆ ಅಲ್ವಾ? 20,000 ಗುಡ್ ವಿಲ್ ತಂದಿದ್ದಾರೆ. ಬಟ್ ಕಂಪ್ಲೀಟ್ 20,000 ಏನಾಗಿದೆ ನಮ್ಗೆ ಇಲ್ಲಿ? ವಿತ್ಡ್ರಾನ್ ಆಗೋಗಿದೆ. ಸೊ ಮೈನಸ್ 20,000 ತಗೋಬೇಕು ನಾವು ಅದನ್ನ. ಕ್ಯಾಶ್ ಅಮೌಂಟ್ 10,000, ಕ್ಯಾಪಿಟಲ್ ಅಮೌಂಟ್ 50,000 ಮಾತ್ರ ತಗೋಬೇಕು. ತಗೊಂಡ್ರೆ ನಿಮ್ಗೆ ಇಲ್ಲಿ ಟೋಟಲ್ 60,000 ಬರುತ್ತೆ ನಿಮ್ಗೆ ಕ್ಯಾಶ್ ಅಮೌಂಟ್. ಅದಾದ್ಮೇಲೆ ಏನಿದೆ ನಮ್ಗೆ ಇಲ್ಲಿ? ಸ್ಟಾಕ್ ಇದೆ. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇದೆಯಾ? ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇಲ್ಲ ನಮ್ಗೆ. ರಿವ್ಯಾಲ್ಯೂಯೇಷನ್ ಅಲ್ಲಿ ಸ್ಟಾಕ್ ಇಲ್ಲ ನಮ್ಗೆ. ಹಾಗಾಗಿ 25,000 ಏನ್ ಮಾಡ್ಬೇಕು? ಹೊರಗಡೆ ಹಾಗೆ ಹಾಕೋತಾ ಇದೀನಿ. ಸ್ಟಾಕ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ನಮ್ಗೆ? ಡೆಟಾರ್ಸ್ ಇದೆ. ಡೆಟಾರ್ಸ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ? ಡೆಟಾಸ್ ವ್ಯಾಲ್ಯೂ 40,000 ಇದೆ. ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ಕೇಳಿಸ್ಕೋಬೇಕು. ಯೂಶಲಿ ಮಕ್ಳಿಗೆ ಡೌಟ್ಸ್ ಬರೋದು, ಕನ್ಫ್ಯೂಷನ್ಸ್ ಆಗೋದು ನಮ್ಗೆ ಈ ಪಾರ್ಟ್ ಅಲ್ಲಿ ನಮ್ಗೆ ಅದನ್ನ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ. 40,000 ಇದೆ. ಓಕೆ, ಇವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು PDD ನ ಏನ್ ಮಾಡ್ಕೋಬೇಕು? ನಾವ್ ಇವಾಗ ಇದು ಲೆಸ್ ಮಾಡ್ಕೋಬೇಕು. ಲೆಸ್ PDD. ಓಕೆ, PDD ಏನಾಗಿದೆ ನಮ್ಗೆ ಇವಾಗ? ಇನ್ಕ್ರೀಸ್ ಆಗಿದೆ. PDD ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಮಾಡಕ್ಕಾಗೋದು. ಈಗ ಇನ್ಕ್ರೀಸ್ ಇಟ್ ಬೈ ಅಂತ ಹೇಳಿ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,000 ತಗೊಂಡಿದ್ದೀವಿ. ಇನ್ಕ್ರೀಸ್ ಇಟ್ ಬೈ ಇವಾಗ 4,000 ಇನ್ಕ್ರೀಸ್ ಆಗಿದೆ. ಬಟ್ ಆಲ್ರೆಡಿ 2,000 ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮ್ಗೆ ಇಲ್ಲಿ ಇದೆ ಅಲ್ವಾ? ಎರಡು ವ್ಯಾಲ್ಯೂನ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಆಡ್ ಮಾಡಿ ತಗೋಬೇಕಾಗತ್ತೆ. ಆಲ್ರೆಡಿ 2,000 ಇತ್ತು ನಮ್ಮಲ್ಲಿ. ಈ ವರ್ಷ ಏನಾಗಿದೆ? PDD 2,000 ನಮ್ಗೆ ಇನ್ಕ್ರೀಸ್ ಆಗಿದೆ. ಎರಡು ಆಡ್ ಮಾಡಿದ್ರೆ 4+2 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? 6,000 ಬಂತು. 6,000 ನಾವ್ ಇಲ್ಲಿ ತಗೋಬೇಕಾಗತ್ತೆ ನೋಡಿ. ಕಮ್ಮಿ ಆಗಿಲ್ಲ. PDD ಜಾಸ್ತಿ ಆಗಿದೆ ಅಂದ್ರೆ ಆಲ್ರೆಡಿ 2,000 ಇದ್ದಿದ್ದಕ್ಕೆ 4,000 ಏನಾಗಿದೆ? ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡ್ಬೇಕು? 46,000 ನ ತಗೋಬೇಕಾಗತ್ತೆ. ಡೆಟಾರ್ಸ್ ಅರ್ಥ ಆಗಿದೆ ಅನ್ಕೋತೀನಿ ನೋಡಿ. ಬ್ಯಾಲೆನ್ಸ್ ಶೀಟ್ ಆಲ್ರೆಡಿ 2,000 ಇತ್ತು. ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ಸ್ 4,000 ಇನ್ಕ್ರೀಸ್ ಆಗಿದೆ. ಸೊ ಎರಡೂನು ನಾವ್ ಇಲ್ಲಿ ಏನ್ ಮಾಡ್ಬೇಕು? ಆಡ್ ಮಾಡಿ 6,000 ತಗೋಬೇಕು. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಏನಿದೆ? ಮಿಷಿನರಿ ಇದೆ. ಮಿಷಿನರಿ ವ್ಯಾಲ್ಯೂ, ಮಿಷಿನರಿ ಎಷ್ಟು ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ? ನಮ್ಗೆ ಅಡ್ಜಸ್ಟ್ಮೆಂಟ್ ಇದೆ ನಮ್ಗೆ. ಹಾಗೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ನಾವ್ ಏನ್ ಮಾಡ್ಬೇಕು? ಇನ್ನರ್ ಕಾಲಮ್ ಅಲ್ಲಿ ವ್ಯಾಲ್ಯೂಸ್ ನ ಹಾಕೋಬೇಕಾಗುತ್ತೆ. ಮಿಷಿನರಿ ಎಷ್ಟಿದೆ? 20,000 ಇದೆ. 20,000 ಯಾಕೆ? ಡೆಬಿಟ್ ಸೈಡ್ ಇಂದ ನೀವು ರಿವ್ಯಾಲ್ಯೂಯೇಷನ್ ಪೋಸ್ಟಿಂಗ್ ಆದ್ರೆ ಮೈನಸ್ ಆಗ್ಬೇಕು. ಕ್ರೆಡಿಟ್ ಸೈಡ್ ಇಂದ ಪೋಸ್ಟಿಂಗ್ ಆದ್ರೆ ನಿಮ್ಗೆ ಅಲ್ಲಿ ಆಡ್ ಆಗುತ್ತೆ. ಸೊ ಇವಾಗ ಮಿಷಿನರಿ ವ್ಯಾಲ್ಯೂ ಡೆಬಿಟ್ ಸೈಡ್ ಇರೋದ್ರೆ 2,000 ನಾನು ಇಲ್ಲಿ ಏನ್ ಮಾಡ್ಬೇಕು? ಮೈನಸ್ ಮಾಡ್ಕೋಬೇಕು. ಮೈನಸ್ ಏನ್ ಬರಿಬೇಕು? ಡಿಪ್ರಿಸಿಯೇಷನ್ ಅಂತ ಬರ್ಕೊಂಡು ವ್ಯಾಲ್ಯೂ 2,000 ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. 2,000 ಏನ್ ಮಾಡ್ತಾ ಇದೀವಿ? ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ? 18,000 ಬರುತ್ತೆ. ಮಿಷಿನರಿ ಆಯ್ತು. ನೆಕ್ಸ್ಟ್ ಏನಿದೆ ನಮ್ಗೆ ಇಲ್ಲಿ? ಬಿಲ್ಡಿಂಗ್ ಇದೆ ನಮ್ಗೆ. ಬಿಲ್ಡಿಂಗ್ ಇದೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ? ಅಡ್ಜಸ್ಟ್ಮೆಂಟ್ ಸಹ ಇದೆ. ನೀವು ಚೆಕ್ ಮಾಡ್ಕೊಂತ ಪ್ರತಿ ಒಂದ್ಸಲನು ರಿವ್ಯಾಲ್ಯೂಯೇಷನ್ ಅಕೌಂಟ್ ನನಗೆ ಇಲ್ಲಿ ಚೆಕ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಲ್ಲಿ ಬಿಲ್ಡಿಂಗ್ ಇದೆ ಅಂದ್ಮೇಲೆ ವ್ಯಾಲ್ಯೂ ನಾವ್ ಎಲ್ಲಿ ಹಾಕೊಳ್ತೀವಿ? ನಾವು ಇನ್ನರ್ ಕಾಲಮ್ ಅಲ್ಲಿ ವ್ಯಾಲ್ಯೂನ ಹಾಕೋಬೇಕಾಗತ್ತೆ. 92,000 ನೋಡಿ. ಕ್ರೆಡಿಟ್ ಸೈಡ್ ಇಂದ ನಾವು ಪೋಸ್ಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ? ನಮ್ಗೆ ಇಲ್ಲಿ ಆಡ್ ಆಗುತ್ತೆ. ಆಡ್ ಮಾಡ್ಬೇಕು. ಆಡ್ ಮಾಡಿ ನಾವ್ ಇಲ್ಲಿ ಏನ್ ಬರೀತೀವಿ? ಅಪ್ರಿಸಿಯೇಷನ್ ಅಂತ ಹೇಳಿ ನಾವ್ ಇಲ್ಲಿ ಬರ್ಕೋಬೇಕಾಗುತ್ತೆ.
ಅಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಿದೆ? ಅಪ್ರಿಸಿಯೇಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಮ್ಗೆ ಇಲ್ಲಿ 8,000 ಇದೆ. ನಾವ್ ಏನ್ ಮಾಡ್ಬೇಕು? ಆಡ್ ಮಾಡಿ 1 lakh ನಾವು ಇಲ್ಲಿ ತಗೋಬೇಕು. ತಗೊಂಡೆ ಈಗ 92,000 ಅಲ್ಲಿ 8,000 ಆಡ್ ಮಾಡಿ 1 lakh ತಗೊಂಡೆ. ಓಕೆ, ಇವಾಗ ನಮ್ಗೆ ಇಲ್ಲಿ ಏನಾಯ್ತು? ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು. ಬಿಲ್ಡಿಂಗ್ ಆಮೇಲೆ ನೆಕ್ಸ್ಟ್ ಏನಿದೆ ನಮ್ಗೆ? ಪೇಟೆಂಟ್ಸ್ ಇದೆ. ಪೇಟೆಂಟ್ ಇದೆ ನಮ್ಗೆ. ಪೇಟೆಂಟ್ ವ್ಯಾಲ್ಯೂ ರಿವ್ಯಾಲ್ಯೂಯೇಷನ್ ಇದೆ, ಚೆಕ್ ಮಾಡಿ. ನೋ, ಪೇಟೆಂಟ್ ವ್ಯಾಲ್ಯೂ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇಲ್ಲ. ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇಲ್ಲ ಅಂದ್ಮೇಲೆ ನಾವ್ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ನಾವು ಹೊರಗಡೆನೆ ಹಾಕೋತೀವಿ. ಪೇಟೆಂಟ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ? 15,000 ಇದೆ. ಪೇಟೆಂಟ್ ವ್ಯಾಲ್ಯೂ 15,000 ಇದೆ, ಅದನ್ನ ಹಾಗೆ ಹಾಕೋಬೇಕು. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನಿತ್ತು ಅದೇ ಆರ್ಡರ್ ವೈಸ್ ನಲ್ಲಿ ಎಲ್ಲಾನು ತಗೊಂಡಿದೀನಿ ಅಲ್ವಾ? ಪೇಟೆಂಟ್ ವರ್ಗೂ ತಗೊಂಡಿದೀನಿ. ಸೊ ಅದ್ ಹಾಗಿದ್ಮೇಲೆ ಒಂದ್ಸತಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಕ್ರಾಸ್ ವೆರಿಫೈ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಲ್ಲ ನಾವ್ ಇಲ್ಲಿ ತಗೊಂಡಿದೀವ ಅಂತ ಚೆಕ್ ಮಾಡೋಣ. ಬಿಲ್ಡಿಂಗ್ ತಗೊಂಡ್ವಾ? ಎಸ್, ಬಿಲ್ಡಿಂಗ್ ಅಪ್ರಿಶಿಯೇಟ್ ಆಗಿದೆ, ತಗೊಂಡ್ವಿ. ಮಿಷಿನರಿ ತಗೊಂಡ್ವಾ? ಮಿಷಿನರಿ ಡಿಪ್ರಿಶಿಯೇಟ್ ಆಗಿದೆ, ತಗೊಂಡ್ವಿ. ಪಿಡಿಡಿ ತಗೊಂಡ್ವಾ? ಪಿಡಿಡಿ ರಿಟಾರ್ಸ್ ಅಲ್ಲಿ ಮೈನಸ್ ಮಾಡಿ ತಗೊಂಡಿದೀವಿ. ಸೊ ಎಲ್ಲಾ ಎಂಟ್ರೀಸ್ ಆದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಟೋಟಲ್ ಮಾಡ್ಕೊಳ್ಳೋಣ. ಟೋಟಲಿಂಗ್ ಮಾಡ್ಕೊಳ್ಳೋಣ. ಸೊ ಫುಲ್ ಟೋಟಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಟೋಟಲ್ ವ್ಯಾಲ್ಯೂ 2,52,000 ಬರುತ್ತೆ ನಿಮ್ಗೆ. 2,52,000 ಬಂತು ಅಂತ ಹೇಳಿದ್ರೆ ನಿಮ್ ಪ್ರಾಬ್ಲಮ್ ಏನಾಗಿದೆ? ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಟೋಟಲಿಂಗ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು, ಎಲ್ಲ ಬ್ಲಾಕ್ ಇದ್ರೆ ಅಂತ ಹೇಳ್ಬಿಟ್ಟು ರೆಡ್ ಮಾಡ್ತಾ ಇದ್ದೀನಿ. ಟೋಟಲಿಂಗ್ ಮಾತ್ರ ಇಲ್ಲಿ ಇದ್ ಮಾತ್ರ ನಾನು ರೆಡ್ ಮಾಡ್ತಾ ಇದ್ದೀನಿ ನಿಮ್ಗೆ. ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಇಲ್ಲಿ ಏನಾಯ್ತು? ರೆಡಿ ಆಯ್ತು. ಬ್ಯಾಲೆನ್ಸ್ ಶೀಟ್ ಮಾಡಕ್ಕೆ ನಾನು ಈ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿತ್ತು ಅದೇ ಆರ್ಡರ್ ಪೋಸ್ಟಿಂಗ್ ಮಾಡ್ತಾ ಇದ್ದೀನಿ. ಪೋಸ್ಟಿಂಗ್ ಮಾಡ್ಬೇಕಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇರೋ ಟ್ರಾನ್ಸಾಕ್ಷನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದ್ರೆ ಡೆಬಿಟ್ ಸೈಡ್ ಇಂದ ನಾವು ಪೋಸ್ಟಿಂಗ್ ಮಾಡ್ತಾ ಇದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಮೈನಸ್ ಆಗ್ಬೇಕು. ಕ್ರೆಡಿಟ್ ಸೈಡ್ ಇಂದ ಪೋಸ್ಟಿಂಗ್ ಆಗ್ತಾ ಇದ್ರೆ ನಮ್ಗೆ ಅಲ್ಲಿ ಆಡ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡ್ರೆ ನಿಮ್ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಪ್ರಿಪೇರ್ ಆಗುತ್ತೆ. ಇವಾಗ ಪಾರ್ಟ್ನರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಳ್ಕೊಟ್ಟಿದ್ದೀನಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಳ್ಕೊಟ್ಟಿದ್ದೀನಿ, ಬ್ಯಾಲೆನ್ಸ್ ಶೀಟ್ ಹೇಳ್ಕೊಟ್ಟಿದ್ದೀನಿ. ಇದು ಯಾವ್ದೇ ನಾವು ಕಲಿಯಕ್ ಮುಂಚೆ ಫಸ್ಟ್ ನಾನು ಕೊಟ್ಟಿರೋ ಅಂತ ಸ್ಟೆಪ್ಸ್ ಇರ್ಬೋದು, ಫಾರ್ಮೆಟ್ಸ್ ಇರ್ಬೋದು, ಫಸ್ಟ್ ಅದನ್ನ ರಿವೈಸ್ ಮಾಡಿ ಪ್ರಾಬ್ಲಮ್ ಮುಂದೆ ಕುತ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಸೊ ಅಪ್ಕಮಿಂಗ್ ವಿಡಿಯೋಸ್ ನಲ್ಲೂ ಸಹ ನಿಮ್ಗೆ ಇದೇ ತರ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನೀವು ಕಲಿಯೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಎಲ್ಲಾ ವಿಡಿಯೋಸ್ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕ್ಲೀನ್ ಆಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.